ನಾವು ಮಹಿಳೆಯರು ಆ ಓದಿದೀವಿ. ನಾವು ಕಿವಿಯಲ್ಲಿ ಹೂ ಇಟ್ಕೊಂಡಿಲ್ಲ, ಕಿವಿಯಲ್ಲಿ ಲಾಲ್ಬಾಗ್ ಇಟ್ಕೊಂಡಿಲ್ಲ. ನಮಗೂ ಸಹ ಓದಕ್ ಬರುತ್ತೆ. ನಮ್ಮ ಹೆಸರಲ್ಲಿ ಅವರು ಸುಮ್ಮನೆ ಇದೊಂದು ಬಿಲ್ಲು ಪಾಸ್ ಮಾಡಿದ್ರೆ 3 ವರ್ಷ ಆದ್ಮೇಲೆ ನಾ ನಾವೂನು ಗೊತ್ತಾಗತ್ತೆ. 30 ಸರ್, ಈಗ ನೀವ್ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಕ್ ಅವಕಾಶ ಕೊಡಿ. 30 ತಿಂಗಳಾಯ್ತು. 30 ತಿಂಗಳು ಏನ್ ಮಾಡ್ತಾ ಇದ್ರಿ ನೀವು? ನಿದ್ದೆ ಮಾಡ್ತಾ ಇದ್ರಾ? ಇಷ್ಟು ರಾಜ್ಯಗಳಲ್ಲಿ ಚುನಾವಣೆ ಆಯ್ತು. ತಮಿಳ್ನಾಡು ಆಯ್ತು, ಎಷ್ಟು ರಾಜ್ಯಗಳಲ್ಲಿ ಚುನಾವಣೆ ಆಯ್ತು, ಅರ್ಧಕ್ಕರ್ಧ ರಾಜ್ಯಗಳಲ್ಲಿ ಚುನಾವಣೆ ಆಯ್ತು. ನೀವು ನಿಜವಾಗ್ಲೂ ನಿಮಗೆ ಇಚ್ಛಾಶಕ್ತಿ ಇದ್ರೆ ಪಾಸ್ ಮಾಡ್ಬೋದಿತ್ತಿಲ್ಲ. ಇಲ್ಲ ನಿಮಗೆ. ಈಗ ಇವತ್ ನಾವ್ ಎಲ್ರೂ ಸಹ ನಾವ್ ಅದೇ ಹೇಳಿದೀವಿ. ಡಿಲಿಮಿಟೇಷನ್ ಅದನ್ನ ಸೆಪರೇಟ್ ಮಾಡ್ಬಿಟ್ಟು ಈಗಲೇ ಪಾಸ್ ಮಾಡಿ. ನಾಳೆನೇ ಇದು ಸೆಷನ್ ಕರೀರಿ ಪಾರ್ಲಿಮೆಂಟ್ ನ. 543ಗೆ ಇವತ್ತೇ ನಾವು ಒಪ್ಕೋತೀವಿ ಅಂತ. ಆದ್ರೆ ಇಲ್ಲ, ಒಬ್ಬ ಬಿಜೆಪಿಯ ಸಂಸದ್ರೆ ಓಪನ್ ಆಗಿ ಹೇಳ್ಬಿಟ್ರಲ್ಲ, ಮನ್ಸಲ್ಲಿರೋದು ಅವ್ರು ಬಂದ್ಬಿಡ್ತು. ಅವ್ರು ಹೇಳಿದ್ರು ನಿಮ್ಮ ಕೆ.ಸಿ. ವೇಣುಗೋಪಾಲ್ ಅವ್ರ ಸೀಟೇ ಹೋಗುತ್ತೆ ಅಂತ. ಅಂದ್ರೆ ಏನು ಅಂತ ಅರ್ಥ. ಆಮೇಲೆ ಇನ್ನೊಂದು ಪದ ಅವ್ರು ಉಪಯೋಗಿಸಿದ್ರು, ಎಂಕ್ರೋಚ್ಮೆಂಟ್ ಅಂತ ಒಂದು ಪದ ಉಪಯೋಗಿಸಿದ್ರು. ಇನ್ನೊಂದು ಪದ ಅವ್ರು ಉಪಯೋಗಿಸಿದ್ರು, ಡೀಲ್ ಅಂತ. ಇದೇನ್ ರಿಯಲ್ ಎಸ್ಟೇಟ್ ಅನ್ಕೊಂಡಿದಾರ ಅವರು? ಎಂಕ್ರೋಚ್ಮೆಂಟ್ ಅಂದ್ರೆ ಏನು? ಒತ್ತುವರಿ. ಸರ್, ಈಗ ನಮಗೆ ಮಹಿಳೆಯರಿಗೆ ಇಷ್ಟು ವರ್ಷ ಸಿಗ್ಬೇಕಾಗಿರುವಂತ ಅವಕಾಶಗಳು ಸಿಗಬೇಕು ಅಂದ್ರೆ ಅವ್ರ ಮನಸ್ಥಿತಿ ನಮ್ಗೆ ಅರ್ಥ ಆಗ್ತಿದೆಯಲ್ಲ. ಸರ್, ನಮ್ ಪಕ್ಷ ಒಬ್ಬ ಮಹಿಳೆ ಪ್ರಧಾನ ಮಂತ್ರಿ ಆಗಿದ್ರು, ಪಕ್ಷದ ಮುಖಂಡರಾಗಿದ್ರು, ಮೊದಲನೇ ಗವರ್ನರ್ ನಮ್ ಪಕ್ಷ ಕೊಟ್ಟಿದ್ದು, ಮೊದಲನೇ ಸಿಎಂ ನಮ್ ಪಕ್ಷ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದು. ನಾನ್ ಬಿಜೆಪಿ ಅವ್ರಿಗೆ RSS ಅವ್ರಿಗೆ ಏನ್ ಕೇಳಕ್ ಬಯಸ್ತೀನಿ ಅಂದ್ರೆ, ನಿಮ್ಮ ಪಕ್ಷದಲ್ಲಿ ಯಾವಾಗ ಪ್ರಧಾನ ಮಂತ್ರಿ ಮಹಿಳೆಯರಾಗಿ ಮಾಡ್ತೀರಾ? ನಿಮ್ಮ RSS ಅನ್ನ ಒಬ್ಬ ಮಹಿಳೆ ಮುಖಂಡ್ರು ಹೆಡ್ ಆಗಿ ಮಾಡಕ್ಕೆ ನಿಮಗೆ ತಾಕತ್ತಿದ್ರೆ ಅದ್ರ ಬಗ್ಗೆ ಮಾತಾಡಿ. ಸುಮ್ನೆ ನಿಮ್ಮ ಮನಸ್ಥಿತಿ ಏನು ಅಂತ ನಮಗ್ ಗೊತ್ತಾಗ್ತಾ ಇದೆ. ಬರೀ ನಾವು ಓಟ್ಗೋಸ್ಕರ ನಮ್ಮನ್ನ ಉಪಯೋಗಿಸ್ಕೋಬೇಡಿ. ನಮಗೂ ಗೊತ್ತಾಗ್ತಾ ಇದೆ. ಸುಮ್ನೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತೀರಾ. ಮಣಿಪುರದಲ್ಲಿ ಪಾಪ 2 ಮಹಿಳೆಯರನ್ನ ಬೆಟ್ಲೆ ಓಡಿದ್ರಲ್ಲ, ಏನ್ ಮಾಡಿದ್ರಿ? 3 ವರ್ಷದಿಂದ ಉರಿತಾ ಇದೆ ಸರ್. ಹೋದ್ವಾರನು ಏನಾಯ್ತು ನೋಡಿ ಸರ್. ಉನ್ನಾವಲ್ಲಿ ಏನಾಯ್ತು ನೋಡಿ ಸರ್. ಕತುವಾಲ್ ಏನಾಯ್ತು ನೋಡಿ ಸರ್. ಒಬ್ಬ ನಮ್ ರಾಜ್ಯ ಹಾಸನದ ಮಹಿಳೆಯರು ಏನಾಯ್ತು ನೋಡಿ ಸರ್. ಏನಾದ್ರು ಮಾತಾಡಿದ್ರ ನೀವು? ಇಲ್ಲ. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳಿದ್ರಿ. ಆದ್ರೆ ನಿಜವಾಗ್ಲೂ ಮಹಿಳೆಯರಿಗೆ ಆಗ್ತಿರುವಂತ ಅನ್ಯಾಯಗಳ ಬಗ್ಗೆ, ಶೋಷಣೆ ಬಗ್ಗೆ ನಿಜವಾಗ್ಲೂ ನಿಮಗೆ ಆಸಕ್ತಿ ಇಲ್ಲ. ನೋಡಿ, ಟಾಪ್ ನಮ್ಮ ಬೆಂಗಳೂರು, ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳು ರಾತ್ರಿ 12 ಗಂಟೆ ನಾವು ಓಡಾಡ್ಬೋದು. ಟಾಪ್ ಮೋಸ್ಟ್ ಸೇಫ್ಟಿ ಸಿಟಿ ಅಂತ ಬೆಂಗಳೂರು ಅಂತ ಬಂದಿದೆ ಮೊನ್ನೆ. ನಾನ್ ಸುಳ್ಳು ಹೇಳ್ತಿಲ್ಲ, ನೀವು ಗೂಗಲ್ ಮಾಡಿ. ನಾನು ಎಲ್ಲ 100% ನಾವು ಕರೆಕ್ಟ್ ಇದೀವಿ ಅಂತ ಹೇಳ್ತಾ ಇಲ್ಲ. ಆದ್ರೆ ದಯವಿಟ್ಟು ಅನ್ಯಾಯ ಮಾಡ್ಬೇಡಿ, ಮೋಸ ಮಾಡ್ಬೇಡಿ. ನಮ್ಮ ಹೆಸರಲ್ಲಿ ನೀವು ತಿರ್ಗಾ ಈಗ ಸುಮ್ನೆ ಈಗ ಮೋಸ ಮಾಡ್ತಿದ್ದೀರಾ, ಸುಳ್ಳು ಹೇಳ್ತಿದ್ದೀರಾ. ಸುಳ್ಳನ್ ಕೇಳಿ 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 ಸಾಕಾಗಿದೆ ಸರ್. ಇದು ಇನ್ನೊಂದು ಸುಳ್ಳು. 1 ಸತಿ 2 ಸತಿ ಓಕೆ, ಆದ್ರೆ ಈಗ 12 ವರ್ಷದಿಂದ ಈಗ ಇದನ್ನೇ ಹೇಳಿ 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 ಸರ್, ನಮಗೂ ಬುದ್ಧಿ ಇದೆ. ಮಹಿಳೆಯರಾಗಿರೋ ನಾವು ದಕ್ಷಿಣ ಭಾರತದಲ್ಲಿ ನಮಗೂ ಸ್ವಲ್ಪ ಎಜುಕೇಶನ್ ಜಾಸ್ತಿ ಇದೆ. ಅವ್ರು ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ ಸರ್.